ಸಂಜೀವಿನಿ ಸಮಾಧಿಸ್ಥರಾದಂಥ ಸಿದ್ದರಾಮೇಶ್ವರ ಮಹಾಶಿವಯೋಗಿಗಳವರ ಸನ್ನಿಧಿಗೆ ಈ ಗತಮಸ್ತಕವನ್ನು ಅರ್ಪಣೆಯನ್ನು ಮಾಡುತ್ತಾ ಪರಮ ಪೂಜ್ಯ ಮಂಜುನಾಥ ದೇವರ ನಿರಂಜನ ಚಲಪಟ್ಟಾಧಿಕಾರಿಗಳ ನಿಮಿತ್ತವಾಗಿ ಅದ್ದೂರಿಯಾದಂಥ ಕಾರ್ಯಕ್ರಮ ಜರುಗಿದ್ದು ಬಹಳ ಖುಷಿ ತಂದೈತಿ. ಪರಮ ಪೂಜ್ಯರು ಸೋಮವಾರ ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದಂಥ ಮಹಾತ್ಮರು. ಒಂದು ಮಾತು ಹೇಳ್ತಾರೆ, ರೋಹಿಣಿ ನಕ್ಷತ್ರದಲ್ಲಿ ಬೆತ್ತಿದ್ರೆ ಓಣಿ ತುಂಬ ಕಾಳು ಅಂತ. ಹಾಗಾಗಿ ಇವತ್ತೊಬ್ಬರು ಮಹಾತ್ಮರು ಜಗದಾಗಲ್ಲ ಮುಗಿದಾಗಲ್ಲ ಬೆಳೆದಾರಪ್ಪ ಅಂತಂತಂದ್ರೆ ಅವರು ಹುಟ್ಟಿದಂಥ ನಕ್ಷತ್ರ ತಿಥಿ ವಾರ ಮಿತಿಗಳು ಅಷ್ಟೇ ಅದಕ್ಕೆ ಬಲಿಷ್ಠವಾಗಿರ್ತವೆ. ಅಂಥದ್ರೊಳಗೆ ಅವರ ಜಾತಕದಲ್ಲಿ ಅದ್ಭುತವಾದಂಥ ಗಜಕೇಸರಿ ಯೋಗ ಜೊತೆಗೆ ಸನ್ಯಾಸ ಯೋಗ ಐತೆ ಅವ್ರದ್ದು. ಜೊತೆಗೆ ಯಾವಾಗೊಂದು ನಾವು ಖುಷಿ ಪಡ್ಬೇಕಂತಂತಂದ್ರೆ ಅವರು ಬಾಲ್ಯದಲ್ಲೇ ಪವಾಡ ಪುರುಷರಾಗಿ ತಮ್ಮ ಪವಾಡ ಲೀಲೆಯನ್ನು ತೋರಿಸುತ್ತಾ ಹೋಗುವಂಥ ಒಂದು ವೇಳೆದೊಳಗೆ ನಮ್ಮ ಇವತ್ತಿನ ಧಾರವಾಡದ ಮಲ್ಲಿಕಾರ್ಜುನ ಅಪ್ಪವರು ಅವರ ಚಿತ್ತ ಇವ್ರ ಕಡೆ ಬಿತ್ತು. ಅವಾಗ ಈ ಪೂಜ್ಯರನ್ನು ಅವರು ಲಿಂಗ ದೀಕ್ಷೆಯನ್ನು ಮಾಡಿ ತಮ್ಮಿಂದ ಒಂದು ಕರಪತ್ರವನ್ನು ಬರೆದು ಸಿದ್ಧಗಂಗೆಯ ಸಿದ್ಧಿಪುರುಷರಾದಂಥ ಪರಮ ಪೂಜ್ಯರಿಗೆ ಆ ಪತ್ರ ಮುಗಿಸಿದಾಗ ಅವರು ಸಣ್ಣ ಮಗುವಾಗಿದ್ದಾಗ ಇವರು ಮಸ್ತಕದ ಮೇಲೆ ಕೈ ಆಡಿಸಿ, ಮುಖದ ಮೇಲೆ ಕೈ ಆಡಿಸಿ ಒಳ್ಳೆಯ ಕೀರ್ತಿವಂತನಾಗಿ ಬಾತನ್ನು ತಿಳ್ಕೊಂಡು ಅವರು ಆಶೀರ್ವಾದ ಮಾಡಿದರು. ಆ ಅಪ್ಪಾಜಿಯವರ ಒಂದು ದಿವ್ಯ ದರ್ಶನದಿಂದ ಕೆಲವೊಂದು ಫೋಟೋಗಳನ್ನು ನೋಡಿರಿ. ಅದರ ಪಕ್ಕದೊಳಗೆ ಇವರನ್ನು ಕುಣಿಸ್ಕೊಂಡಿರ್ತಕ್ಕಂಥದ್ದು ಫೋಟೋ. ಬಹಳ ಅನುಭವವನ್ನು ಪಡ್ಕೊಂಡು ಮಹಾಜ್ಞಾನಿಗಳಾಗಿ ಜೊತೆಗೆ ಅವರು ಅಲ್ಲೇ ಇದ್ದು MA ಪದವೀಧರರಾಗಿ ಈಗ ಹಂಪಿ ವಿಶ್ವವಿದ್ಯಾಲಯದೊಳಗೆ ಅವರು PhD ಸಹಿತ ಮಾಡ್ತಾ ಇದ್ದಾರೆ. ಅವರೀಗ ಮುಂದೆ ಡಾಕ್ಟರ್ ಅಭಿನವ ಸಿದ್ದರಾಮೇಶ್ವರ ಮಹಾಶಿವಯೋಗಿಗಳಾಗಿ ಹೊರಹೊಮ್ತಾರೆ. ಜೊತೆಗೆ ಯಾವುದು ಖುಷಿಯಾದಂಥ ವಿಷಯ ಒಂದು ಹೇಳಿದೆ, ಅವರು ಪಟ್ಟಾಧಿಕಾರ ನಿಮಿತ್ತವಾಗಿ ಒಂದು ಪುರಾಣ ಹಚ್ಚಿದ್ರು. ಕಲವರಿ ಶರಣ ಬಸವೇಶ್ವರ ಪುರಾಣವನ್ನು ಹಚ್ಚಿದ್ರು. ಅಲ್ಲಿ ಅರಳಗುಂಡಿಯ ಸದ್ಧಾಮದಲ್ಲಿ ಶರಣಬಸವಣ್ಣವರು ಜನಿಸಿದ್ರೆ ಇಲ್ಲೇ ಕಿತ್ತಳೆಯ ಗುಂಡಿಗೆ ಅಂತ ಗಟ್ಟಿಮುಟ್ಟವಾಗಿದ್ದಿದ್ದು, ಕಿತ್ತಳೆ ಅಂದರೆ ಕಿತ್ತಳೆ ಹಣ್ಣು ವೃತ್ತಾಕಾರವಾಗಿದ್ದಿದ್ದು, ಅದರೊಳಗೆ ಜನಿಸಿ ಬಂದಂಥವರು. ಅದರ ಬಹಳ ಜ್ಞಾನ ಇರತಕ್ಕಂಥ ಕುಟುಂಬದವರು. ಎಷ್ಟೋ ಜನ ಅವರೇ ಜನ್ಮಸ್ಥಳನೇ ಬೇರೆ, ಕಾರ್ಯಕ್ಷೇತ್ರನೇ ಬೇರೆ. ಆದ್ರೆ ಬುದ್ಧಿಯವ್ರದ್ದು ಹಂಗಲ್ಲ. ಜನ್ಮಕ್ಷೇತ್ರನೂ ಕಿತ್ಲಿನ, ಕಾರ್ಯಕ್ಷೇತ್ರನೂ ಕಿತ್ಲಿನ. ಇದು ಭಾಳ ಅಂದರೆ ಭಾಳ ಅಪರೂಪ ಇಂಥದ್ದು ಬರಬೇಕಾಗಿತ್ತು. ಜೊತೆಗೆ ಅವರು ಯಾರಿಂದ ಲಿಂಗ ದೀಕ್ಷೆ ಪಡ್ಕೊಂಡಿದ್ರಲ್ಲ ಅದೇ ಪರಮ ಪೂಜ್ಯ ಮಣ್ಣಿರದ ಪ್ರಣಾಮ ಸ್ವರೂಪಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರಿಂದನ ಪುನಃ ಅವರು ಅಧಿಕಾರವನ್ನು ವಹಿಸಿಕೊಂಡ್ರು. ಇದು ಬಹಳ ಅಪರೂಪದ ಮಾತಿದು. ಎಷ್ಟು ಅಪರೂಪದ ಮಾತಿದು. ಅಲ್ಲಿ ಹೆತ್ತ ತಾಯಿ ಇನ್ನೊಬ್ಬರಿ ಚನ್ನಬಸಪ್ಪ ಪುರಾಣದೊಳಗೆ ಮಗನನ್ನು ಎತ್ತಿ ಹಾಕಿದ್ರೆ, ಇಲ್ಲಿ ಕೊಪ್ಪದವರ ಮಂಚದಲ್ಲಿ ಹುಟ್ಟಿ ಬಂದಂಥ ಶಿವಯೋಗಿಗಳನ್ನು ಮಂಜುನಾಥ ಅಜ್ಜವ್ರನ್ನ ಸಮಾಜ ಉದ್ಧಾರ ಮಾಡುವುದಕ್ಕಾಗಿ ಅವರ ತಂದೆ ತಾಯಿ ಸಹೋದರಲ್ಲ ಅವರು ಸಮಾಜದ ಮಡಿಲಿಗೆ ಎತ್ತಿ ಹಾಕಿದ್ರು. ಹಾಗಾಗಿ ಅವ್ರ ಬಗ್ಗೆ ಹೇಳ್ತಾ ಹೋದಾಗೆಲ್ಲ ಬಹಳ ದೂರ ಇದ್ದಾವೆ. ಯಾಕಂತಂದ್ರೆ ಒಂದು ಸಣ್ಣ ಮಗು ಇದ್ದಾಗ ಅವ್ರು ಬೆಳೀತಾ ಇವತ್ತು ಈ ಮಟ್ಟಕ್ಕೆ ಬೆಳೆದಾರಪ್ಪ ಅಂತಂದು ಭಾಳ ಅಂದ್ರೆ ಅದು ಪೂರ್ವಜನ್ಮ ಸುಕೃತ ಫಲ ಅಂತ. ಜೊತೆ ನಾವೇನು ಹೇಳ್ತೀವಪ್ಪ ಅಂತಂದ್ರೆ ಆ ಸಿದ್ದರಾಮೇಶ್ವರ ಒಂದು ಗದ್ದಿಗೆ ಒಳಗೆ ಪ್ರಪ್ರಥಮವಾಗಿ ನಾವು ಇಲ್ಲಿ ಬಂದಾಗ ಬರ್ಬೋದು, ನಮ್ಮದು ಸಂಪರ್ಕ ಬಂದಾಗ ಇದೆಲ್ಲ ಗೀಲಾಗಿತ್ತು, ಎಲ್ಲ ಸಿಮೆಂಟ್ ಉದುರ್ತಾ ಇತ್ತು. ಆವಾಗ ಬುದ್ಧಿಯವರು ನಾವು ಹೋಗಿ ಆ ಗದ್ದಿಗೆಯನ್ನು ತೋರಿಸಿದಾಗ ಮುಳ್ಳು ಕಂಟಿ ಒಳಗೆ ಮುಳ್ಳಿಂಗ ಅಗಲ ಮಾಡ್ಕೊಂಡು ಹೋಗಿ ದರ್ಶನ ತೊಗೊಂಡಿದ್ವಿ.
ನಿಜವಾಗಿ ನನ್ನ ಒಂದು ಸಂಕಲ್ಪ ಸಹಿತವಾಗಿ ಅದಾಗಿತ್ತು. ಬುದ್ಧಿಯವರಿಂದ ಇದು ಮಠ ಜೀರ್ಣೋದ್ಧಾರ ಆಗಲಿ ಅಂತ ಹೇಳಿದಾಗ ಎಲ್ಲರೂ ಘಟ್ಟದಿಂದ ಮಠವನ್ನು ಬೆಳಗಿಸೋರು ಭಾಳ ಕಮ್ಮಿ. ಮಠದಿಂದ ತಮ್ಮ ಘಟ್ಟವನ್ನು ಬೆಳೆಸ್ಕೊಳ್ಳೋರು ಭಾಳ ಅಂದ್ರೆ ಭಾಳ ಜನ. ಅಂಥದ್ರೊಳಗೆ ಬುದ್ಧಿಯವರು ತಮ್ಮ ಚಿಕ್ಕ ವಯಸ್ಸು, ಏನೋ ಅವ್ರು ದೊಡ್ಡ ವಯಸ್ಸಲ್ಲ, ಚಿಕ್ಕ ವಯಸ್ಸಿನೊಳಗೆ 3 ಅಂತಸ್ತಿನ ಬಿಲ್ಡಿಂಗ್ ಕಟ್ಟಿ ಒಂದು ಸ್ಕೂಲ್ ಓಪನ್ ಮಾಡಿ ಪೂರ್ವ ಬಜಾರದ ಒಂದು 150 ವರ್ಷ 200 ವರ್ಷದ ಗದ್ದಿಗಳ ಜೀರ್ಣೋದ್ಧಾರ ಮಾಡಿ ಮೊದಲ ತಮ್ಮ ಘಟ್ಟದಿಂದ ಮಠವನ್ನು ಬೆಳಗಿಸಿ ಅವರು ಪಟ್ಟಾಧಿಕಾರಿಯಾದ್ರಲ್ಲ, ಇದಕ್ಕಿಂತ ದೊಡ್ಡದು ಯಾವ ಸ್ವಾಮಿಗಳು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವ್ದಾರು ಇದು ಅಸಹಜವಾದದ್ದು. ಹಾಗಾಗಿ ಪರಮ ಪೂಜ್ಯರ ನಾನು ಕನಸು ಕಾಣ್ತಾ ಇದ್ದೆ. ಅವರನ್ನು ಯಾವತ್ತ ನಾನು ಮನ್ನಿರಂಜನ ಪ್ರಣವ ಸ್ವರೂಪ ಅಭಿನವ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಅಂತ ನಾನು ನೋಡ್ತೀನಿ ಅಂತ ಕನಸು ಕಾಣ್ತಾ ಇದ್ದೆ. ಅದು ನಿನ್ನೆ ದಿನ ನನಸಾಯಿತು. ನಿನ್ನೆ ದಿನ ಅದು ನನಸಾಯಿತು. ಹಾಗಾಗಿ ಆ ಗುರುಗಳ ಒಂದು ಕೀರ್ತಿ ದಿಗಂತದಲ್ಲಿ ದಶ ದಿಕ್ಕಿನಲ್ಲಿ ಹಬ್ಬಲಿ ಬೆಳೀಲಿ ಅಂತಕ್ಕಂಥದ್ದು ನಮ್ಮ ಆಸೆ. ಅವರು ಪೂಜನಿಷ್ಠರು ಅದಾರ. ಅದ್ರ ಬಗ್ಗೆ ಯಾರೋ ದೇವರು ತೊಗೊಂಡು ಹೋಗಿ ಸ್ವಾಮಿ ಮಾಡೋದು ಭಾಳ ಕಷ್ಟ ಐತಿ. ಸ್ವಾಮಿಗಳ ಮಾಡೋದು ಭಾಳ ಹಗದೈತಿ. ಅವ್ರಾಗ ಸ್ವಾಮಿಗಳಾಗಿ ಇದ್ದವ್ರು ಅವ್ರಾಗಲೇ ಏನಪ್ಪ ಕಾಲೇಜ್ ಓದಿದ್ದು ಹುಡುಗ ಹೆಂಗಪ್ಪ ಅನ್ನಂಗಿಲ್ಲ, ಏನಿಲ್ಲ. ನಮ್ಮ ಹುಡುಗಿಂತ ಸಣ್ಣವ್ರಿದ್ದಾಗ ಅವ್ರಿಗೆ ಸಿದ್ಧಗಂಗಾ ಮಠಕ್ಕೆ ಹೋಗ್ಯಾರ. ಅವತ್ತಿದ್ದ ಸನ್ಯಾಸದ ಬಗ್ಗೆ ಗೊತ್ತೈತಿ. ಅವತ್ತಿದ್ದರೆ ಅವ್ರಿಗೆ ಆಚಾರ ವಿಚಾರ ಸದಾಚಾರ ಗೊತ್ತೈತಿ. ಅವತ್ತಿದ್ದೆ ಅವರಿಗೆ ಗುರುನಿಷ್ಠ ಅಂದರೆ ಏನು, ಗುರು ಅಂದ್ರೆ ಏನು, ಲಿಂಗ ಅಂದ್ರೇನು, ಜಂಗಮ ಅಂದ್ರೇನು, ಪಾದೋದಕ ಏನು, ಪ್ರಸಾದ, ಮಂತ್ರ, ಸಾಕ್ಷಿ, ಅಷ್ಟಾವರಣ, ಷಟಸ್ಥ ಪಂಚಾಚಾರಗಳನ್ನು ಅವರು ತಮ್ಮ ಉಸಿರಿನ ಶ್ವಾಸದೊಳಗೆ ಅವ್ರು ಅಳವಡಿಕೆ ಮಾಡ್ಕೊಂಬಿಟ್ರಾಗಲೇ ಅದನ್ನು. ಹಾಗಾಗಿ ನಿನ್ನೆ ದಿನವಾಗಿ ದಿನ ನಮ್ಮ ಗುರುವಿಗೆ ಎಲ್ಲ ಬೇಜಾರಾತು, ಈಗ ಬರಲಿಲ್ಲ ನೀವು ಅಂತೇಳಿ. ನಾನು 2 ಸರಿ ಬಂದೀನಿ, ಕಾರ್ಯಕ್ರಮಕ್ಕೆ ಬಂದು ಹೋಗೀನಿ. ಆದರೆ ನಿನ್ನೆ ದಿನ ಹೆಂಗಾತಂತಂದ್ರೆ ನಮ್ಮದು ಒಂದು ಆಗಲದು ಚೊಚ್ಚಲು ಮಾಡ್ತು ಯಾರಿದ್ದಿಲ್ಲ. ಹಾಗಾಗಿ ನಿಲ್ಲಿಸೋದು ಯಾರಿದ್ರು. ನಾನು ಕಾಡಿಗೆ ಹೋಗಿದ್ದೆ. ಇಲ್ಲಿ ಬರಬೇಕಾದ್ರೆ ಸಮಯ ನಮ್ಮ ಶಿಷ್ಯರು ಕಳಿಸ್ಕೊಟ್ಟಿನಿ. ಇವ್ರು ಕೊಟ್ಟಾಗ ನಿಂತ್ಕೊಂಡು ಫೋಟೋ ತೆಗೆಸಿ ನಮ್ಮ ಫೋಟೋ ಹಾಕ್ಯಾರ. ಮತ್ತೆ ಆಗಲ್ಲ ಫೋಟೋ ಹಾಕ್ಯಾರ ಅವರು. ಆದ್ರೆ ಅದು ಅನಿವಾರ್ಯ ಬಂತು. ನನಗೆ ಬಹುಶಃ ಸಾಯಂಕಾಲ ಕಾರ್ಯಕ್ರಮ ಐತೆ ಅಂತ ನಂಗೆ ಕಲ್ಪನೆ ಬಂದಿದ್ದಿಲ್ಲ. ಹಾಗೆ ನಾನು ಸಾಯಂಕಾಲ ಬರಲಿಲ್ಲ. ಅದನ್ನು ಗುರುಗಳದ್ದು ಮನ್ನಿಸ್ಬೇಕು. ಯಾಕಂದ್ರೆ ಅವ್ರು ನಿರಂಜನ ಮೂರ್ತಿಗಳು. ನಮ್ಮದು ಗುರು ಪಟ್ಟಾಧಿಕಾರ ಆದ್ರೆ ಅವ್ರು ನಿರಂಜನ ಪಟ್ಟಾಧಿಕಾರಿ ಆಗೈತಿ. ನಿರಂಜನ ಪಟ್ಟಾಧಿಕಾರಿಗಳು ಭಾಳ ದೊಡ್ಡ ಯಾವುದಪ್ಪ ಅಂದ್ರೆ ಒಬ್ಬ ಗುರುವಿಗೆ ತನ್ನ ಶಿಷ್ಯ ತನಗಿಂತ ಅಧ್ಯಕ್ಷನಾಗಿ ಹೋದಾಗ ಮಾತ್ರ ಭಾಳ ಖುಷಿ ಆಗುತ್ತಂತ. ಹಾಗಾಗಿ ಅವರು ನಿರಂಜನ ಪಟ್ಟಾಧಿಕಾರಿಗಳು, ನಾವು ಗುರು ಪಟ್ಟಾಧಿಕಾರಿಗಳು ಇಷ್ಟೇ ಇರೋದು. ಆಕಾಶವನ್ನೇ ಹಾಳಿ ಮಾಡಿ, ಸಮುದ್ರವನ್ನು ಮಸಿ ಮಾಡಿ, ವಿಂಧ್ಯ ಪರ್ವತವನ್ನು ಲೆಕ್ಕಣಿಕೆ ಮಾಡಿಕೊಂಡು ಆ ಬ್ರಹ್ಮದೇವ ಬರೆದು ಸಹಿತವಾಗಿ ಅದು ಮುಗಿಲಾರದ್ದು. ಯಾಕಂದ್ರೆ ಜನ್ಮಾಂತರ ಋಣಾನ ಬಂದಿದ್ದರಿಂದ ಅವರು ಸ್ವಾಮಿಗಳಾದಂಥವ್ರು. ಸ್ವಾಮಿಗಳಾಗಿದ್ದು ಜನ್ಮಾಂತರ ಋಣಾನ ಬಂದ. ಹಿಂದಿನ ಸಿದ್ದರಾಮೇಶ್ವರರು ಬೇರೆ ಅಲ್ಲ, ಇವತ್ತು ಅಭಿನವ ಸಿದ್ದರಾಮೇಶ್ವರರು ಬೇರೆ ಅಲ್ಲ. ಅವರು ಕೆಲಸವನ್ನು ಅರ್ಧ ಮಾಡಿದ್ರು, ಇವ್ರ ಕೆಲಸವನ್ನು ಪೂರ್ಣ ಮಾಡೋಕೆ ಅವ್ರು ಭೂಮಿ ಬಂದರು ಅಷ್ಟೇ. ಯಾಕೆ ಹಿಂದಿನೂ ಕೆಲವೊಂದು ಎಲ್ಲ ಬುಕ್ಗಳದವು. ಹಿಂದೆ ಇಲ್ಲಿ ಮೊದಲೇ ಸಂಸ್ಥಾನ ಮಠ ಇದು. ಹಿಂದೆ ಬೇರೆ ಬೇರೆ 10-12 ಹಳ್ಳಿಗೆ ಇಲ್ಲ ಪಾಠ್ಯ ಸಾಮಾನು ಕೊಟ್ಟಿದ್ದು, ಲಗ್ನ ಮಾಡಿಕೊಟ್ಟಿದ್ವು, ಎಲ್ಲ ದಾಖಲೆಗಳದವು. ಹಾಗಾಗಿ ಅವತ್ತಿನ ಸಿದ್ದರಾಮೇಶ್ವರ ಯೋಗಿಗಳನ್ನ ನಾವು ಕಣ್ಣಲ್ಲಿ ನೋಡಿದ್ದಿಲ್ಲ. ಇವತ್ತು ಅವ್ರ ರೂಪದಾಗ ಇವ್ರು ನೋಡಕತ್ತೀವಿ. ಅವರೇ ಇವರೇ ಅಂತಕ್ಕಂಥ ಭಾವನೆ ನಮ್ಗೆ ಸಂಪೂರ್ಣ ಐತಿ. ಎಲ್ಲ ಭಕ್ತಾದಿಗಳ ಸಹಿತವಾಗಿ ಆ ಗುರುಗಳ ಮೇಲೆ ಏನಿರಬೇಕು, ಸನ್ಯಾಸಿ ಪಾಪ ಸರ್ವರಿಗೆ ಅಂತ. ಸನ್ಯಾಸಿ ಪಾಪ ಅಂತಂದ್ರೆ ಏನು? ಪಾಪ ಅಂತಂದ್ರೆ ಪಾಪ ಅಲ್ಲ. ಸನ್ಯಾಸಿ ಪಾಪ ಸಣ್ಣ ಪಾಪದವ್ರು, ಸಣ್ಣ ಪಾಪ. ನೀವು ಊಟ ಕೊಟ್ಟರೆ ಅಂಥವು, ಚೂಟಿದ್ರೆ ಚೂಡಿಸುವಂಥವು, ಬೇಯಿಸುವಂಥವು, ಜೀವ ಮಾಡಿದ್ರೆ ಪ್ರೀತಿ ತೋರಿಸ್ತಾವೆ ಅಷ್ಟೇ. ಹಾಗಾಗಿ ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥವು. ಹಾಗಾಗಿ ಇವತ್ತು ಅವರು ಒಂದು ಮನೆ ಮಗ ಅಲ್ಲ, ಒಂದು ಸಮಾಜದ ಮಗ. ಇನ್ನೂ ನಾವು ಗುರು ಪರಂಪರಿರ್ತಕ್ಕಂಥ ಪಟ್ಟ ದೇವರು ನಾವು ಅದೀವಲ್ಲ, ನಿಮ್ಮೆಲ್ಲರ ಮನೆ ಬಂದು ಬಂದು ತಿಂದು ಆರಾಮಿರ್ಬೋದು. ಅವ್ರದ್ದು ಹಂಗಲ್ಲ. ನಿರಂಜನ ಪರಂಪರೆ ಭಾಳ ಕಷ್ಟಕರ. 30 ತಾಸು ಪೂಜೆ ಕುಂತಿದ್ರು ಅವರು. ಸಿದ್ಧಗಂಗಾ ಶಿವಕುಮಾರ ಸ್ವಾಮಿ ಇದ್ದಿಲ್ಲ, ಹೆಂಗಿದ್ರು. ಇವತ್ತು ಅವರು ತಮ್ಮ ಒಂದು ತಪಶಕ್ತಿನಿಂದನ ಜಗತ್ತು ಬೆಳಗಿದ್ರು. ಕೋಟಿ ಕೋಟಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ಅವರು ಉನ್ನತ ಮಟ್ಟಕ್ಕೆ ಬಂಗಾರ ಮಾಡಿದರು. ಆ ಶಕ್ತಿ ಇವರಲ್ಲಿ ಐತೆ ಅಂತ ಹೇಳ್ತಾ ನಾನು ಆಲ್ಕೊಂಡೇನು ಗುರು ಪಾದ ಕಲ್ಪನೆ ಮಾಡುತ್ತೇನೆ. ಒಂದು ಸಾರಿ 20 ದಿವಸ ನಾನು ಮಾತಾಡಿಲ್ಲ. ಯಾಕೆಂದ್ರೆ ಜೈ ಮಂಗಲಂ ಜೈ ನಮಃ.